ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಝಾನ್ಸಿ ಹಾಗೆ ರಾಘು ಇಬ್ರು ಕೂಡ ಸೇರ್ಕೊಂಡು ಅವರ ಅಮ್ಮನನ್ನ ಹುಡುಕು ಕೆಲಸಕ್ಕೆ ಮುಂದಾದ್ರ. ಇದರ ನಡುವೆ ಅನಿತಾ ಕೆಡ್ಡಾಗೆ ಬಿದ್ದಂತಹ ಝಾನ್ಸಿ ನಿಜಕ್ಕೂ ರಾಘು ಮೇಲೆ ಸಿಡ್ದದ್ಲ. ಏನಾಯ್ತು ಏನ್ ಕತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪಲ್ಲವಿ ರಾಘು ಹತ್ರ ಮಾತಾಡಿದ ಮಾತನ್ನ ಕೇಳಿಸ್ಕೊಂಡಂತ ಅನಿತಾ ಸಿಡ್ದೇಳ್ತಾಳ. ಯಾಕಂದ್ರೆ ಇಷ್ಟು ದಿನ ಪಲ್ಲವಿ ಅನಿತಾನೇ ನನ್ನ ಅತ್ತಿಗೆ ಅಂತ ಹೇಳ್ತಿದ್ದು, ಆದ್ರೆ ಇವತ್ತು ತನ್ನ ಅತ್ತಿಗೆ ಅಂದ್ರೆ ಝಾನ್ಸಿ ಜೊತೆನೆ ತನ್ನ ಅಣ್ಣ ಇರಬೇಕು ಅಂತ ಹೇಳಿ ನಿಜವಾಗ್ಲೂ ತನ್ನ ಆಸೆಯನ್ನ ವ್ಯಕ್ತಪಡಿಸ್ತಾಳೆ. ಇದರಿಂದ ರೆಬೆಲ್ ಆದಂತಹ ಅನಿತಾ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಆ ರಾಘು ಮತ್ತೆ ಝಾನ್ಸಿ ಒಂದಾಗಬಾರ್ದು. ಈ ಝಾನ್ಸಿಯನ್ನ ಒಲಿಸ್ಕೊಳ್ಳೋಕೆ ಕಾರ್ ಡ್ರೈವರ್ ಆಗಿ ಹೋಗ್ತಿದ್ಯಾ, ಯಾವುದೇ ಕಾರಣಕ್ಕೂ ನೀನು ಅವಳ ಕಾರ್ ಡ್ರೈವರ್ ಕೂಡ ಆಗಬಾರ್ದು, ಅದಕ್ಕೆ ನಾನು ಅಡ್ಡ ಬರ್ತೀನಿ ಅಂತ ಹೇಳಿ ಅನಿತಾ ಹೇಳ್ತಾಳ. ಈ ಕಡೆ ಆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು ಏನೇ ಮಾಡಿದ್ರು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಮೇಡಮ್, ಯಾಕಂದ್ರೆ ಮೊದಲಿನಾಗಿಲ್ಲ ರಾಘು ಸರ್, ಈಗ ಬದಲಾಗಿದ್ದಾರೆ, ಅವರ ಮಾತಿನ ವರ್ಚಸ್ಸೇ ಬದಲಾಗಿದೆ ಅಂದಾಗ ಏನು ಗಂಡಸಾಗಿದ್ದಾನೆ ಅಂತ ಹೇಳ್ತಿದ್ಯಾ, ಆದರೆ ಯಾರ ಹತ್ರ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡು ಅವಳನ್ನ ಒಲಿಸ್ಕೋತೀನಿ ಅಂತ ಹೇಳ್ತಿದ್ದಾನೋ ಅವಳಿಗೆ ಗಂಡಸರು ಕಂಡ್ರೇನೆ ಆಗೋದಿಲ್ಲ ಅಂತ ಹೇಳಿ ಅನಿತಾ ಹೇಳಿದಾಗ ಈ ಕಡೆ ಆಕೆ ಹೌದು ಮೇಡಮ್ ನೀವು ಹೇಳಿದ್ದು ನಿಜ, ಆದರೆ ಅವ್ರ ಹತ್ರನೇ ಹೋಗಿ ಅಲ್ವಾ ಕೆಲ್ಸಕ್ಕೆ ಸೇರ್ಕೊಂಡು ಝಾನ್ಸಿ ಮೇಡಮ್ ಹೃದಯವನ್ನ ಗೆದ್ದು ಝಾನ್ಸಿ ಮೇಡಮ್ ರಾಘು ಸರ್ ಮದುವೆ ಆಗಿದ್ದು. ಆ ಗಂಡಸ್ ಜಾತಿ ಅಂದ್ರೆ ಇಷ್ಟ ಇಲ್ಲದೆ ಇರೋರೆ ಅಲ್ವಾ ಆ ಝಾನ್ಸಿ ಮೇಡಮ್, ಈಗಲೂ ಕೂಡ ಅದೇ ಆಗ್ಬಹುದು ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು, ಅದಕ್ಕೆ ನಾನು ಅಡ್ಡ ಬರ್ತೀನಿ ಅಂತ ಹೇಳಿ ಅನಿತಾ ಝಾನ್ಸಿ ಎಲ್ಲಿರ್ತಾಳೋ ಅಲ್ಲಿಗೆ ಹೋಗಿದ್ದೆ, ಅವಳು ಮುಂದಿನೇ ಸಾಯ್ತೀನಿ ಅಂತ ಹೇಳಿ ಮುಂದಾಗ್ತಾಳೆ. ಇದನ್ನ ನೋಡ್ತಂತ ಝಾನ್ಸಿ ಅನಿತಾನ ಹೋಗಿ ಕಾಪಾಡ್ತಾರೆ. ಇದೆಲ್ಲವೂ ಕೂಡ ಝಾನ್ಸಿಗೆ ಅನಿತಾ ಪ್ಲಾನ್ ಅನ್ನೋದು ಗೊತ್ತಿಲ್ಲ. ನಿಜಕ್ಕೂ ಕೂಡ ಇಲ್ಲಿ ಅನಿತಾ ಸಾಯೋಕ್ಕೆ ಹೊಟ್ಟೋಗ್ಬಿಟ್ಲು ಅಂತ ಝಾನ್ಸಿ ಅನ್ಕೊಂಡು ಆಕೆಯನ್ನ ಕಾಪಾಡಿದಾಗ ಯಾಕಿಂತ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದಾಗ ಇದಕ್ಕೆಲ್ಲ ಕಾರಣ ನಾನು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ನಲ್ವಾ ಆ ಹುಡುಗ ನನಗೆ 2 ಸತಿ ಮದುವೆ ಮನೆಯಿಂದ ಹೋಗಿ ಮೋಸ ಮಾಡ್ತಾ, ನಿಜಕ್ಕೂ ಕೂಡ ಅವನ್ನ ನಾನು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ಹಾಗಾಗಿ ಅವನ ಜೊತೆ ಜೀವನ ಮಾಡಬೇಕು ಅಂತ ಕನಸು ಕಟ್ಟಿದೆ, ಆದರೆ ಅವನು ನಿಜಕ್ಕೂ ಒಳ್ಳೆಯವನಲ್ಲ, ಅವನು ತುಂಬಾ ಕೆಟ್ಟವನು. ಜಸ್ಟ್ ನನ್ನ ಬದುಕಲ್ಲಿ ಮಾತ್ರ ಅಲ್ಲ ಬೇರೆ ಹುಡುಗಿ ಬದುಕಲ್ಲೂ ಕೂಡ ಆಟ ಆಡುವುದಕ್ಕೆ ಮುಂದಾಗಿದ್ದಾನೆ. ಅದೇ ಕಾರಣಕ್ಕೆ ನಾನು ಈ ರೀತಿಯೆಲ್ಲ ಯಾಕೆ ಮಾಡ್ತಿದ್ಯಾ, ಈ ರೀತಿಯೆಲ್ಲ ಮಾಡಬೇಡ ಅಂತ ಹೇಳಿ ಹೋಗಿ ಹೇಳಿದ್ರೆ ನೀನು ಯಾರು ನನಗೆ ಹೇಳೋದಕ್ಕೆ, ನಿನ್ನಂಥವ್ರು ನನಗೆ ಎಷ್ಟು ಜನ ಇಲ್ಲ, ಅಂಥದ್ರಲ್ಲಿ ನಿನ್ನ ಮಾತನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರ್ತೀನಿ ಅಂತ ಅನ್ಕೊಂಡ್ಯಾ ಅಂತ ತುಂಬ ಕೀಳಾಗಿ ಮಾತನಾಡ್ಬಿಟ್ಟ. ಇದರಿಂದ ನನಗೆ ತುಂಬ ಅಂದರೆ ತುಂಬ ಬೇಜಾರು ಆಯಿತು, ಯಾಕೆ ಬದುಕಬೇಕು ಅಂತ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ಸಾಯು ನಿರ್ಧಾರ ಮಾಡ್ತೆ ಅಂತ ಅನಿತಾ ಹೇಳಿದಾಗ ಸತ್ರೆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ ಅಂತ ಅನ್ಕೊಂಡಿದ್ಯಾ ಅನಿತಾ, ನೀನು ಯಾಕೆ ಸಾಯ್ಬೇಕು, ನಿಜಕ್ಕೂ ತಪ್ಪು ಮಾಡಿರೋದು ಅವ್ನು ಬೇಕಿದ್ರೆ ಸಾಯ್ಲಿ, ನೀನು ಸಾಯ್ಬಾರ್ದು ಅಂದಾಗ ಏನು ಮಾಡಲಿ, ನಾನು ಬೆಳೆದಿರೋದೇ ತುಂಬ ಸೂಕ್ಷ್ಮ ವಾತಾವರಣದಲ್ಲಿ, ನಾನು ತುಂಬಾ ಸೆನ್ಸಿಟಿವ್, ಅಂಥದ್ರಲ್ಲಿ ಇಂಥ ಮಾತುಗಳನ್ನೆಲ್ಲ ಕೇಳಿಕೊಂಡು ಬದುಕೋದಕ್ಕೆ ಹೀಗೆ ನೆಮ್ಮದಿಯಿಂದ ಬದುಕೋದಕ್ಕೆ ಮನಸ್ಸು ಬರುತ್ತೆ. ನಿಜಕ್ಕೂ ಬದುಕಿದ್ರೆ ನೋವನ್ನು ಅನುಭವಿಸ್ಬೇಕಾಗತ್ತೆ, ಆ ನೋವನ್ನು ತಾಳ್ಕೊಳ್ಳೋ ಒಂದು ಶಕ್ತಿ ನನಗಿಲ್ಲ, ಅದೇ ಕಾರಣಕ್ಕೆ ಸಾಯೋ ನಿರ್ಧಾರ ಮಾಡಿದ್ದೀನಿ, ನನಗೆ ಅವನನ್ನು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದಮೇಲೆ ಯಾಕೆ ಬದುಕಬೇಕು, ನೆಮ್ಮದಿಯಾಗಿ ಬದುಕೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರನೇ ಇಂಥ ತೀರ್ಮಾನಕ್ಕೆ ಬಂದದ್ದು. ನಿಜ ನಾನು ಸೆನ್ಸಿಟಿವ್ ಆಗಿ ಬೆಳೆದಿದ್ದೀನಿ, ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯ ಆಗುವುದಿಲ್ಲ ಅಂತ ಅನಿತಾ ಹೇಳಿದಾಗ ನಿನ್ನಂಥವ್ರಿಂದಾನೆ ಎಲ್ಲರೂ ಕೂಡ ಈ ರೀತಿ ಹೆಚ್ಕೊಳ್ಳೋದು, ನಿನ್ನಿಂದಾನೇ ಇಷ್ಟೆಲ್ಲ ಆಗಿರೋದು, ನೀನು ಸೈಲೆಂಟ್ ಆಗಿರೋದ್ರಿಂದಾನೇ ಇಂಥವರೆಲ್ಲ ಜಾಸ್ತಿಯಾಗಿ ಇನ್ನೊಂದಷ್ಟು ಹೆಣ್ಮಕ್ಳ ಜೊತೆ ಆಟ ಆಡೋದು, ನಿನ್ನಿಂದ ಸಾಧ್ಯ ಆಗಲಿಲ್ಲ ಅಂದ್ರೆ ನಾನು ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ನೀನೇನು ಯೋಚನೆ ಮಾಡಬೇಡ, ಅವ್ನ ಫೋಟೋ ತೋರಿಸು ಅಂತ ಹೇಳಿದಾಗ ಈ ಕಡೆ ಅನಿತಾ ಫೋಟೋ ತೋರ್ಸೋಕೆ ಅಂತ ಹೋಗ್ತಾಳೆ, ಬಟ್ ಅವಳ ಫೋನಲ್ಲಿ ಫೋಟೋ ಡಿಲೀಟ್ ಮಾಡಿಬಿಟ್ಟಿರ್ತಾಳೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಝಾನ್ಸಿ ಹತ್ರ ಬಂದು ನೋಡು ಝಾನ್ಸಿ, ನಾನು ಅವತ್ತೇ ಕೋಪ ಬಂದು ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿಬಿಟ್ಟೆ ಅಂತಾಗ ನೀನೇನು ಯೋಚನೆ ಮಾಡಬೇಡ, ಅವ್ನು ಯಾರು ಅನ್ನೋದನ್ನ ನಾನು ಹುಡುಕಿ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ಅವ್ನು ನನ್ನ ಟಾರ್ಗೆಟ್ಗೆ ಬಂದದ್ದಾಯ್ತು, ಯಾವುದೇ ಕಾರಣಕ್ಕೂ ಅವನನ್ನು ತಪ್ಪಿಸ್ಕೊಳ್ಳೋಕೆ ನಾನು ಬಿಡುವುದಿಲ್ಲ, ಅವನಿಗೆ ಪಾಠ ಕಲಿಸ್ದೆ ಬಿಡುವುದಿಲ್ಲ, ಹೆಣ್ಮಕ್ಳು ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಝಾನ್ಸಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಅನಿತಾ ತುಂಬ ಸಿಟ್ಟಿನಿಂದ ಮನೆಗೆ ಬರ್ತಾಳೆ, ತನ್ನ ಕೆನಸ್ದವ್ನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ. ಆ ಒಂದು ಫೋಟೋ ಆಲ್ಬಮ್ಸ್ನ ತಗೊಂಡ್ ಬಾ ಅಂದಾಗ ಅವತ್ತೇ ನೀವು ಹೇಳಿದ್ರಿ ಅಂತ ನಾನು ಎಲ್ಲವನ್ನ ಕೂಡ ಎಸ್ಬಿಟ್ಟೆ ಮೇಡಮ್, ಮಿಥುನ್ ಸರ್ ಮದುವೆ ಫೋಟೋ ಸಮೇತ ಅಂದಾಗ ನಾನು ಹೇಳಿದೆ ಅಂತ ಅದನ್ನ ಮಾಡ್ಬಿಡ್ತೀಯಾ ಅಂತ ಅನಿತಾ ಕೇಳಿದಕ್ಕೆ ಇನ್ನೇನು ಮೇಡಮ್ ಮಾಡಿಲ್ಲ ಅಂದ್ರೆ ನೀವು ಬಿಡ್ತೀರಾ ಅಂತ ಕೆಲ್ಸಕ್ಕೆ ಕೂಡ ಹೇಳ್ತಾರೆ. ಸರಿ ಆಯ್ತು, ಈಗ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ, ಫೋಟೋಸ್ ಡಿಲೀಟ್ ಮಾಡಿದ್ದೀನಿ, ಈಗ ರಾಘು ಫೋಟೋ ಬೇಕಿದೆಯಲ್ಲ ನನಗೆ ಅಂತ ಅನ್ಕೊಂಡಿದ್ದೆ, ಪಲ್ಲವಿ ಫೋನ್ ತಗೊಂಬಾ ಚಾರ್ಜ್ಗೆ ಹಾಕಿದೆ ಅಂತ ಹೇಳಿ ಕಳಿಸ್ತಾರೆ. ಕೆಲ್ಸಕ್ಕೆ ಕೂಡ ಪಲ್ಲವಿ
ಪಲ್ಲವಿ ಫೋನ್ ತಗೊಂಡು ಬಂದದ ಈ ಕಡೆ ಪಾಸ್ವರ್ಡ್ ಅನ್ನ ಹಾಕಿ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ ಅನಿತಾ. ಬಟ್ ಯಾವುದು ಕೂಡ ಓಪನ್ ಆಗೋದಿಲ್ಲ. ಇನ್ನೂ ಹೀಗೆ ಮಾಡಿದ್ರೆ ಜಾಮ್ ಆಗ್ಬಿಡತ್ತೆ, ಏನ್ ಮಾಡಿ, ಯಾವ ಪಾಸ್ವರ್ಡ್ ಇಟ್ಟಿದ್ದಾಳು ಏನು ಅಂತ ಅನಿತಾ ಅನ್ಕೋತದಾಗೆ ಕೆಲ್ಸದಾಗೆ ನಾನು ಒಂದು ನಂಬರ್ ಹೇಳ್ತೀನಿ ಅದನ್ನ ಹಾಕಿ ಓಪನ್ ಮಾಡಿ ಮೇಡಮ್ ಓಪನ್ ಆಗಬಹುದೇನು ಅಂತದಾಗೆ ಓಪನ್ ಆಗೇ ಬಿಡತ್ತೆ. ನಂಬರ್ ಪ್ರೆಸ್ ಮಾಡ್ತಿದ್ದಾಗೆ ಅನಿತಾ ನಿನಗೆ ಗೊತ್ತು ಅಂದಾಗ ನಿನ್ನೆ ತಾನೇ ಪಲ್ಲವಿ ಮೇಡಮ್ ಮಿಥುನ್ ಸರ್ ಜೊತೆ ಹೇಳ್ಕೊತಾ ಇದ್ರು, ಹಾಗಾಗಿ ಗೊತ್ತಾಯ್ತು ಅಂದಾಗ ಸೂಪರ್, ನಿನ್ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅನಿತಾ ನಂತರ ಫೋಟೋ ತಗೋತಾಳೆ, ಝಾನ್ಸಿಗೆ ಫಾರ್ವರ್ಡ್ ಮಾಡೋಕೆ ಮುಂದಾಗ್ತದಾಳೆ. ಇತ್ತ ಕಡೆ ಅನಿತಾ ಅಪ್ಪ ಅಮ್ಮ ಇಬ್ರು ಕೂಡ ಪಲ್ಲವಿ ಮತ್ತೆ ಮಿಥುನ್ ಸಂಸಾರವನ್ನ ಶುರು ಮಾಡ್ಬೇಕು ಅಂತ ಮಾತನಾಡ್ಕೊತಿದ್ದಾರೆ. ಇತ್ತ ಕಡೆ ಅನಿತಾ ಗೊತ್ತಾದ್ರೆ ಏನ್ ಮಾಡೋದಿಲ್ಲ, ಆಮೇಲೆ ಒಪ್ಕೋತಾಳ ಅವಳು ಅಂತ ಕೇಳಿದಕ್ಕೆ ಅನಿತಾ ತಂದೆ ಅವಳು ಅಂತ ಅನ್ಕೊಂಡು ಸುಮ್ಮನೆ ಇದ್ರೆ ಇದೇ ರೀತಿ ಮುಂದೆ ಹೋಗ್ಬಿಡತ್ತೆ, ಪಲ್ಲವಿ ಮತ್ತೆ ಮಿಥುನ್ ಸಂಸಾರ ಕೂಡ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ರಾಘು ಬಂದು ತಂಗಿ ಕಪಾಳಕ್ಕೆ ಬಾರಿಸಿರ್ಬೋದು, ಆದ್ರೆ ನಿಜವಾಗ್ಲೂ ಅವನು ಎಲ್ಲವನ್ನ ಕೂಡ ಹಿಡಿದು ನಮ್ಗೆ ಇನ್ನೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ದೇ ತಪ್ಪಾಗ್ಬಿಡತ್ತೆ. ಆಮೇಲೆ ರಾಘು ಖಂಡಿತ ಬಿಡುವುದಿಲ್ಲ. ಇಲ್ಲ ಆಗದೆ ಇದ್ರೆ ಏನಂತೆ ಪಲ್ಲವಿ ಮನೇಲಿ ಅದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾರೆ. ಹೌದು, ನೀವು ಹೇಳಿದ್ದು ಕೂಡ ಸರಿನೇ ಅಂತ ಹೇಳಿ ಪಲ್ಲವಿ ಅಮ್ಮ ಮಂಜುಳಮ್ಮಗೆ ಕಾಲ್ ಮಾಡ್ತಾರೆ. ಈ ಕಡೆ ಮಿಥುನ್ ಮತ್ತು ಪಲ್ಲವಿ ಸಂಸಾರವನ್ನು ಶುರು ಮಾಡಬೇಕು, ಹಾಗಾಗಿ ಶಾಂತಿ ಪೂಜೆ ಮಾಡಿಸ್ಬೇಕು ಅಂತದಾಗೆ ಅದನ್ನೇ ಅಲ್ವಾ ಹೇಳುವುದು, ನಾವು ಕೂಡ ಇನ್ನೂ ಎಷ್ಟು ತಡ ಮಾಡೋಕ್ಕಾಗತ್ತಾ ಅಂತ ಮಂಜುಳಮ್ಮ ಅವರು ಹೇಳಿದಕ್ಕೆ ಅದಕ್ಕೆ ನಾವು ಕಾಲ್ ಮಾಡಿದ್ದು. ಅನಿತಾ ಮನಸ್ಥಿತಿ ಸರಿ ಇಲ್ಲ, ಹಾಗಾಗಿ ಇಲ್ಲಿ ಮಾಡೋಕ್ಕಾಗೋದಿಲ್ಲ, ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ, ಅಲ್ಲೇ ಎಲ್ಲಾನು ಕೂಡ ಮಾಡಿಬಿಡಿ ಅಂದಾಗ ಅದಕ್ಕೇನಂತೆ ಖಂಡಿತ ಕಳಿಸ್ಕೊಡಿ, ಒಳ್ಳೆಯ ಕೆಲಸಕ್ಕೆ ಯಾಕೆ ಲೇಟು ಅಂತ ಹೇಳ್ತಾರೆ ಮಂಜುಳಮ್ಮ ಅವರು. ನಿಮ್ಮ ಅತ್ತೆಯನ್ನ ಕೂಡ ಕೇಳ್ಬಿಡಿ ಅಂದಾಗ ಖಂಡಿತ ಅತ್ತೆ ಕೂಡ ಅದಕ್ಕೆ ಒಪ್ಕೋತಾರೆ. ನಂತರ ಇಲ್ಲಿ ದೊಡ್ಡಪ್ಪ ಕಾಲ್ ರಿಸೀವ್ ಮಾಡಿದೆ. ನಮಗೂ ಅರ್ಥ ಆಗುತ್ತೆ ಅನಿತಾ ಮನಸ್ಥಿತಿ, ಅವಳಿಗೆ ಏನೂ ಹೇಳೋಕ್ಕಾಗೋದಿಲ್ಲ, ಖಂಡಿತ ಎಲ್ಲ ವ್ಯವಸ್ಥೆ ನಾವಿಲ್ಲಿ ಮಾಡ್ತೀವಿ, ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳಿದ್ದೆ. ಇಲ್ಲಿ ಕಾಲ್ ಕಟ್ ಮಾಡಿ ನೋಡಿದ್ಯಾ ಮಂಜುಳಾ, ರಾಘು ಹೇಳಿ ಬಂದಿದ್ದು ಇಷ್ಟೆಲ್ಲ ಒಳ್ಳೇದಾಗಿದೆ, ಏನು ಮಾತಾಡಬೇಕು ಅದನ್ನು ಮಾತಾಡಿ ಬಂದಿದ್ದಾನೆ, ಪಲ್ಲವಿ ಬದುಕು ಸರಿ ಹೋಗ್ತದೆ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಮಂಜುಳಮ್ಮ ಅವ್ರಿಗೆ ಖುಷಿ ಆಗತ್ತೆ. ನಂತರ ಇಲ್ಲಿ ಝಾನ್ಸಿ ಆಫೀಸ್ಗೆ ಬರ್ತದಾಗೆ ಆಲ್ರೆಡಿ ರಾಘು ಆಫೀಸ್ಗೆ ಬಂದಿದ್ದಾಗಿದೆ. ಈ ಕಡೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು ಅಂತ ರಾಯ್ ಹೇಳೋದಕ್ಕೆ ಮೊದಲು ಇವನ ಕೈಲಿ ಬಕೆಟ್ ಇಡಿಸ್ಬೇಕು ನಾನು ಅಂತ ಹೇಳಿ ಬಕೆಟ್ ಕೊಡು, ಕಾರ್ ತೊಳೆದು ಬರಲಿ ಅಂತ ಹೇಳಿ ಬಕೆಟ್ ಕೊಡಿಸ್ತಾರೆ. ರಾಘು ಕೂಡ ತುಂಬಾನೇ ಖುಷಿಯಿಂದ ಹೋಗಿ ಕಾರ್ ತೊಳೆದು ಬರ್ತಾರೆ. ಈ ಕಡೆ ಯಾಕೆ ಸರ್ ನೀವು ಮಾಡಕ್ಕೆ ಹೋದ್ರಿ, ನಾನಿಲ್ವಾ ಹೇಳಿ ಮಾಡಿ ಅಂತ ರಾಯ್ ಹೇಳಿದಾಗ ಅದಕ್ಕೇನಂತೆ ಸಂಬಳ ತಗೋತಿದ್ದೀನಿ ಅಂದಮೇಲೆ ಕೆಲಸ ಮಾಡ್ಬೇಕಲ್ವಾ, ನಿಜಕ್ಕೂ ಕೂಡ ಯಾರು ಕೆಲಸ ಮಾಡ್ತಿದ್ದೀನಿ, ನಾನು ಹೆಂಡತಿ ಕೆಲಸ ತಾನೆ ಅಂತ ಹೇಳಿ ರಾಘು ಹೇಳ್ತಾರೆ. ನಂತರ ಝಾನ್ಸಿ ಕ್ಯಾಬಿನ್ಗೆ ಹೋಗ್ತಾರೆ ಅಪಾಯಿಂಟ್ಮೆಂಟ್ ಲೆಟರ್ಗೋಸ್ಕರ. ಅದರ ನಡುವೆ ಇಲ್ಲಿ ಝಾನ್ಸಿಗೆ ಅನಿತಾ ಕಾಲ್ ಮಾಡಿದ್ದೆ. ನೋಡು ಝಾನ್ಸಿ, ನಾನು ಹೇಳಿದೆ ಅಲ್ವಾ ಹುಡುಗನ ಫೋಟೋ ನಿನ್ನ ನಂಬರ್ಗೆ ಕಳಿಸಿದ್ದೀನಿ ಅಂದಾಗ ನೀನೇನು ವರಿ ಮಾಡ್ಕೋಬೇಡ, ಅವನಿಗೆ ಹೇಗೆ ಪಾಠ ಕಲಿಸ್ಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಫೋಟೋವನ್ನ ಡೌನ್ಲೋಡ್ ಮಾಡ್ತಾಳೆ. ನೋಡಿದ್ದೆ ಶಾಕ್ ಆಗ್ತದಾಳೆ, ಬಿಕಾಸ್ ಅದು ಬೇರೆ ಯಾರು ಅಲ್ಲ, ರಾಘು ಆಗಿದ್ದಾನೆ. ರಾಘು ಕಣ್ಮುಂದನೆ ನಿಂತಿದ್ದು ಈ ಕಡೆ ಝಾನ್ಸಿ ರೆಬಲ್ ಆಗಿದೆ, ರಾಘು ಪಾಠ ಕಲಿಸೋಕೆ ಮುಂದಾಗ್ತದಾಳೆ. ಇದರ ನಡುವೆ ಝಾನ್ಸಿ ಅಮ್ಮನ ಹುಡುಕೊಂಡು ಹೋಗಿ ಇಲ್ಲಿ ರಾಘು ಮತ್ತೆ ಝಾನ್ಸಿ ಅವರ ಅಮ್ಮನ ಕಾಪಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ.